ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತಿನ ರೆಸಿಪಿ ಮಸಾಲೆ ಪಡ್ಡು ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ. ಒಂದು ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಅದು ಕಾದ ನಂತರ ಎಣ್ಣೆ ಹಾಕಿ ಬಿಸಿಯಾದ ನಂತರ ಅದಕ್ಕೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು, ಅದರ ಜೊತೆಗೆ ಸ್ವಲ್ಪ ಇಂಗನ್ನು ಸಹಿತ ಹಾಕೊಳ್ಳೋಣ. ಅದರ ಜೊತೆಗೆ ನಾನು 1 ಕಪ್ನಷ್ಟು ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಹಾಕೊಳ್ಳೋಣ. ಎಷ್ಟು ಹೆಚ್ಚು ಆನಿಯನ್ ಯೂಸ್ ಮಾಡ್ತೀವೋ ಅಷ್ಟು ಮಸಾಲ ಪಡ್ಡು ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಾಯಲ್ಲಿ. ಸೊ ನಾನು ಜಾಸ್ತಿ ಆನಿಯನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಆನಿಯನ್ಗೆ ಉಪ್ಪು ಹಾಕಿ 1-2 ನಿಮಿಷ ಬಿಡಬೇಕು. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು 2-3 ನಿಮಿಷ ಬೇಯಲು ಬಿಟ್ಟರೆ ಈ ಮಸಾಲೆ ರೆಡಿ ಆಗುತ್ತೆ. ಈ ಮಸಾಲೆ ಆರಿದ ನಂತರ ಆ ಬ್ಯಾಟರ್ನ ಆ್ಯಡ್ ಮಾಡಬೇಕು. ನಾನು ಈಗ ಆರಿದ ಮೇಲೆ ಪಡ್ಡಿನ ಬ್ಯಾಟರ್ನ ಆ್ಯಡ್ ಮಾಡ್ತಿದ್ದೇನೆ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಉಪ್ಪನ್ನು ಅದರಲ್ಲಿ ಹಾಕಿದ್ದೇನೆ. ಸೊ ಪ್ಯಾನ್ ಇಟ್ಟು ಅದಕ್ಕೆ ಕಾದ ನಂತರ ಎಣ್ಣೆ ಹಾಕಿಕೊಳ್ಳೋಣ. ಅದರ ಜೊತೆಗೆ ಪಡ್ಡಿನ ಹಿಟ್ಟನ್ನು ಹಾಕಿ 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. 1 ನಿಮಿಷ ಆದಮೇಲೆ ಈ ರೀತಿ ಎಲ್ಲ ಪಡ್ಡನ್ನು ಹೊಳ್ಳಿಸ್ಕೊಳ್ಬೇಕು. ಮತ್ತು ಇದಕ್ಕೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಹಾಕೊಂಡ ನಂತರ 1 ನಿಮಿಷ ಆದಮೇಲೆ ಗರಿಗರಿಯಾದ ಮಸಾಲ ಪಡ್ಡು ಚಟ್ನಿ ಜೊತೆ ಸವಿಯಲು ರೆಡಿ.